ಆತ್ಮೀಯ ವೀಕ್ಷಕರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇದೇ ಜುಲೈ ತಿಂಗಳ 28ನೇ ತಾರೀಕು ಶ್ರಾವಣ ಶುದ್ಧ ಚತುರ್ಥಿ ಸೋಮವಾರ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಇದುವರೆಗೆ ಸಿಂಹರಾಶಿಯಲ್ಲಿದ್ದಂತಹ ಅಂಗಾರಕ ಅರ್ಥಾತ್ ಕುಜ ತಾನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಉತ್ತರ ನಕ್ಷತ್ರ 2ನೇ ಪಾದಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ ಕಾಲದಲ್ಲಿ ಒಂದು ಅದ್ಭುತವಾದ ಕುಂಡಲಿ ಸಿದ್ಧವಾಗುತ್ತೆ. ಆ ಕುಂಡಲಿ ಹೇಗಿದೆ ಅಂದರೆ, ಕುಜ ಮತ್ತು ಶನಿ ಇವರಿಬ್ಬರು ಸಮಸಪ್ತಕದಲ್ಲಿದ್ದಾರೆ. ಉಳಿದಂತೆ ಎಲ್ಲ ಗ್ರಹರು ಕೂಡ ಎರಡೆರಡರ ಸಂಗಮದ ಹಾಗೆ ಬೇರೆ ಬೇರೆ ರಾಶಿಗಳಲ್ಲಿ ಅವರು ಕುಳಿತಿದ್ದಾರೆ. ಇದೊಂದು ಅದ್ಭುತವಾದ ಸಂಘಟನೆ. ಇದರಿಂದ ಅನೇಕ ಆಗುಹೋಗುಗಳು ಮತ್ತು ರಾಶಿಯ ಫಲಗಳಲ್ಲಿ ಬದಲಾವಣೆ ಇತ್ಯಾದಿಗಳನ್ನು ನಾವು ಕಾಣಬಹುದಾಗತ್ತೆ. ಅದರ ಬಗ್ಗೆ ಒಂದು ಸ್ಥೂಲವಾದ ನೋಟವನ್ನು ಕೊಡುವ ಇರಾದೆ ನನ್ನದು. ಹಾಗೆಯೇ ಎಂದಿನ ಹಾಗೆ ನಾನು ಹೇಳುವುದು, ಇದು ಕೇವಲ 100ರಲ್ಲಿ 30 ಭಾಗ ಮಾತ್ರ. ಉಳಿದಂತೆ ನಿಮ್ಮ ಜಾತಕದ ಯೋಗಾವಳಿ ಹಾಗೂ ಜಾತಕದಲ್ಲಿ ನಡೆಯಬಹುದಾದ ದಶಾಭುಕ್ತಿಯ ಕಾಲಫಲ ಇದನ್ನು ಅನುಸರಿಸಿಯೇ ಇರುತ್ತೆ. ಹಾಗಾಗಿ ಇದನ್ನು ನೀವು ಮರೆಯುವ ಹಾಗಿಲ್ಲ. ಕೇವಲ 100ರಲ್ಲಿ 30 ಭಾಗ ಅಂತ ಹೇಳುವುದನ್ನು ಗಮನಿಸಬೇಕು. ಕುಜ ತಾನು ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಮೀನ ರಾಶಿಯಲ್ಲಿ ಶನಿ. ಇವರಿಬ್ಬರು ಕೂಡ ಸಮಸಪ್ತಕ ರಾಶಿಯಲ್ಲಿದ್ದು ಪರಸ್ಪರ ದೃಷ್ಟಿಯನ್ನು ಇಡುತ್ತಾರೆ. ಇದರಿಂದ ಅನೇಕ ಉತ್ಪಾತಗಳು ಹಾಗೆ ಪ್ರಕೃತಿ ವಿಕೋಪ ಅಂತ ನಾವು ಹೇಳ್ತೀವಿ, ಇದು ಆಗುತ್ತೆ. ಜಲಗಂಡಾಂತರಗಳು ಉಂಟಾಗುತ್ತೆ. ಸಾಂಕ್ರಾಮಿಕ ರೋಗಗಳು ಹೆಚ್ಚಳ ಇತ್ಯಾದಿಗಳೆಲ್ಲ ಸಂಭವವಿದೆ. ಈ ಕಾಲದಲ್ಲಿ ಕುಂಡಲಿ ಹೇಗಿದೆ ಅಂದರೆ, ಕುಂಭ ಲಗ್ನ, ಲಗ್ನದಲ್ಲಿಯೇ ರಾಹು ಮತ್ತು ಮಾಂದಿ, ದ್ವಿತೀಯದಲ್ಲಿ ವಕ್ರಗತನಾದಂತಹ ಶನಿ ಹಾಗೂ ತಾನು ಬುಧ ನವಾಂಶವನ್ನು ಪಡೆದಿದ್ದಾನೆ ಶನಿ. ಇನ್ನು ಪಂಚಮದಲ್ಲಿ ಲಗ್ನಾತ್ ಪಂಚಮ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಮಾಗಮ, ಕರ್ಕಾಟಕ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಅಂದರೆ ರವಿ ಬುಧರ ಸಮಾಗಮ, ಸಿಂಹ ರಾಶಿಯಲ್ಲಿ ಚಂದ್ರ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ಕುಜ. ಇದು ಅಲ್ಲಿಯ ಗ್ರಹ ಕುಂಡಲಿ. ಇದನ್ನು ಆಧರಿಸಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಹೇಳುವುದಾದರೆ, ಫಲಾಫಲಗಳು ಜೊತೆಗೆ ಆಗಬಹುದಾದ ಪರಿಣಾಮ ಮತ್ತು ಪರಿಹಾರ ಇದು ಇರುತ್ತೆ. ವೀಕ್ಷಕರೇ ಗಮನಿಸಬೇಕು, ಕೇವಲ ಫಲಾಫಲಗಳನ್ನು ಕೇಳ್ತೀರಿ, ಆ ಬಳಿಕ ನಾನು ಹೇಳಿದ ಪರಿಹಾರದತ್ತ ನೀವು ಲಕ್ಷಿಸ್ತಾ ಇಲ್ಲ. ಯಾಕೆಂದರೆ ಅಯ್ಯೋ ಎಲ್ಲ ಕೆಟ್ಟದ್ದನ್ನೇ ಹೇಳಿಬಿಟ್ಟಿದ್ದೀರಿ ಅಂತ ಹೇಳಿ ನೀವು ಕಾಮೆಂಟ್ ಮಾಡ್ತೀರಿ ಬಿಟ್ಟರೆ, ನಾನಲ್ಲಿ ಹೇಳಿದ ಪರಿಹಾರವನ್ನು ನಾವು ಅನುಸರಿಸ್ತೇವೆ ಅಂತ ಹೇಳುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕೆಂದರೆ ಈ ಪರಿಹಾರವನ್ನು ನಿಮ್ಮ ಗಮನಕ್ಕೆ ಇನ್ನೊಂದು ವಿಷಯವನ್ನು ತರ್ತಾ ಇದ್ದೇನೆ. ಅತ್ಯಂತ ಶ್ರದ್ಧೆಯಿಂದ ನಾನು ಅಧ್ಯಯನವನ್ನು ಮಾಡಿ ಈ ಪರಿಹಾರವನ್ನು ಕಂಡುಕೊಂಡಿದ್ದೇನೆ. ಅಂದರೆ ಗ್ರಹರ ಕಾಂಬಿನೇಷನ್ ಇದನ್ನು ಗಮನಿಸಿ ಅಲ್ಲಿ ಬೇಕಾದಂತಹ ಸೂಕ್ತ ಮಂತ್ರ ಪಠನ ಇತ್ಯಾದಿಗಳನ್ನು ನಾನಲ್ಲಿ ಹೇಳಿರ್ತೇನೆ. ಆದ್ದರಿಂದ ಈ ಪರಿಶ್ರಮವನ್ನು ನೀವು ಗಮನಿಸಬೇಕು. ಮೇಷರಾಶಿಯವರಿಗೆ ಈ ಕುಜಪಥ ಬದಲಾವಣೆಯಿಂದ ಆಗಬಹುದಾದ ಫಲನಿರೂಪ ಹೇಗಿದೆ ಅಂದರೆ, ಷಷ್ಠದಲ್ಲಿ ಕುಜ, ರಿಪುಕಲಹ ನಿವೃತ್ತಿಂ ರೋಗ ಶಾಂತಿಂಚ ಷಷ್ಠೆ, ಒಳ್ಳೆಯ ಫಲವನ್ನು ನೀವು ಅನುಭವಿಸ್ತೀರಿ. ಇದುವರೆಗೆ ಬಾಧಿಸುತ್ತಿದ್ದಂತಹ ರೋಗಗಳು ಅವೆಲ್ಲವೂ ಕೂಡ ನಿಧಾನವಾಗುತ್ತವೆ. ಹಾಗೆ ರಿಪುಕಲಹ ನಿವೃತ್ತಿ, ವೈರಿಗಳ ಬಾಧೆ ಇದ್ದರೆ ಅದೆಲ್ಲವೂ ಕೂಡ ಪರಿಹಾರ. ಇನ್ನು 3ನೇ ಮನೆಯಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ. ಇದರ ಕಾರಣದಿಂದ ಸ್ತ್ರೀ ಸೌಖ್ಯ, ಮಣಿಲಾಭ, ಸಂಗೀತಾದಿ ಶ್ರವಣ. 4ನೇ ಮನೆಯಲ್ಲಿ ಬುಧ, ಇದರಿಂದ ಕಾರ್ಯವೃದ್ಧಿ, ವಿಜ್ಞಾನ ವೃದ್ಧಿ ಮತ್ತು ವಿಜ್ಞಾನ ಸಿದ್ಧಿ. ಅಂದರೆ ಯಾವುದೋ ಒಂದು ಹೊಸ ಆವಿಷ್ಕಾರವನ್ನು ನೀವು ಮಾಡುವಂತಹ ಪ್ರೇರಣೆ ಒದಗಿ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು ದೊರಕಬಹುದು. ಲಾಭಸ್ಥಾನದ ರಾಹುವಿನಿಂದ ಆಕಸ್ಮಿಕವಾದಂತಹ ಲಾಭ. ಇಲ್ಲಿಯೇ ಮಾಂದಿಯು ಸ್ಥಿತರಾಗಿರುವುದರಿಂದ ಲಾಭ, ಆದರೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿವಾದವನ್ನು ನೀವು ಅನುಭವಿಸ್ತೀರಿ. 3ನೇ ಮನೆಯಲ್ಲಿ ಗುರು, ಇದರ ಕಾರಣದಿಂದ ಅತಿಕ್ಲೇಶ ಹಾಗೂ ದೇಹಪೀಡೆ, ಮಾನಹಾನಿ. 4ರ ರವಿಯ ಕಾರಣದಿಂದ ವಾತಭೀತಿ ಮತ್ತು ಆಲಸ್ಯ. ಪಂಚಮದ ಚಂದ್ರ ಹಾಗೂ ಕೇತುವಿನ ಕಾರಣದಿಂದ ನಷ್ಟ, ಅಜೀರ್ಣ ಬಾಧೆ ಹಾಗೂ ಉದರ ಬಾಧೆ. ವ್ಯಯದ ಶನಿಯ ಕಾರಣದಿಂದ ಎಲ್ಲ ಕಾರ್ಯಗಳಲ್ಲೂ ಹಾನಿಯನ್ನು ನೀವು ಅನುಭವಿಸ್ತೀರಿ. ಅಂದರೆ 7.5 ಪ್ರಾರಂಭ ಹಂತದಲ್ಲಿ ಮೇಷರಾಶಿಯವರಿದ್ದೀರಿ. ಹಾಗಾಗಿ ಆಗಾಗ ಶನೈಶ್ಚರನ ಆರಾಧನೆ ಮಾಡುವುದು ಅತ್ಯಂತ ವಿಹಿತ ಎನ್ನುವುದು. ನಿಮಗೆ ಸೂಕ್ತ ಪರಿಹಾರ ಸೋಮೇಶ್ವರ ಅಥವಾ ಚಂದ್ರಮೌಳೀಶ್ವರರ ಆರಾಧನೆ.
ಸಾಧ್ಯವಾದವರು ಸೋಮೇಶ್ವರ ಸೋಮನಾಥ ಕ್ಷೇತ್ರ ಸಂದರ್ಶನವನ್ನು ಹಾಗೆ ಚಂದ್ರಮೌಳೀಶ್ವರನ ಸಂದರ್ಶನ ಸೇವೆಯನ್ನು ಮಾಡಬಹುದು. ಸಾಧ್ಯ ಇಲ್ಲದೇ ಇದ್ದವರು ಮನೆಯಲ್ಲಿಯೇ ಮಾಡಬಹುದಾದ ಪರಿಹಾರ ಓಂ ನಮಃ ಶಿವಾಯ ಈ ಶಿವ ಪಂಚಾಕ್ಷರಿ ಜಪವನ್ನು ಪ್ರತಿನಿತ್ಯವೂ ಕೂಡ 1000 ಬಾರಿ ಜಪಿಸುವುದು ಅತ್ಯಂತ ಸೂಕ್ತ. 1000 ಅಂದರೆ ಬೆಳಿಗ್ಗೆ 500 ಅಥವಾ ಸಂಜೆ 500 ಈ ರೀತಿಯಲ್ಲೂ ಮಾಡಿಕೊಳ್ಳಬಹುದು. ಅಥವಾ ಬೆಳಿಗ್ಗೆ 336, ಮಧ್ಯಾಹ್ನ 336, ಸಂಜೆ 336 ಈ ರೀತಿಯಲ್ಲೂ ಕೂಡ ವಿಭಾಗವನ್ನು ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ಇಡೀ ದಿವಸದಲ್ಲಿ 1000 ಬಾರಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡುವುದರಿಂದ ಕುಜನ ಷಷ್ಠಗತವಾದಂತಹ ಕಾಲದಲ್ಲಿ ಸೂಚಿಸಿದ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಇಲ್ಲಿ ಕೇವಲ ಕುಜನ ಕಾರಣದಿಂದ ನಾನು ರೋಗ ಶಾಂತಿ ಉಂಟಾಗುತ್ತೆ, ಆಮೇಲೆ ವೈರಿಗಳು ನಾಶ ಹೊಂದುತ್ತಾರೆ ಅಂತ ಶುಭ ಫಲವನ್ನು ಹೇಳಿದೆ. ಹಾಗಾದರೆ ಅಶುಭ ಯಾವುದು ಅಂದರೆ ಕೇವಲ ಕುಜಸ್ಥಿತಿಯಿಂದ ಮಾತ್ರ ಫಲ ನಿರೂಪಣೆಯನ್ನು ಮಾಡ್ತಾ ಇಲ್ಲ, ಉಳಿದ ಗ್ರಹರ ಸ್ಥಿತಿಗತಿಯನ್ನು ಅವಲೋಕಿಸಿ ಫಲ ನಿರೂಪಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ಮೇಷರಾಶಿಯವರದ್ದಾದರೆ, ಇನ್ನು ವೃಷಭ ರಾಶಿಯವರದ್ದು ಪಂಚಮದಲ್ಲಿ ಕುಜ. ಜ್ವರಮನುಚಿಂತಾಂ ಪುತ್ರಹೇತು ವೃಥಾಂಬ ಕಲಯತಿ ಕಲಹಂ ಸ್ವೈಫ್ ಪಂಚಮೇ ಭೂಮಿಪುತ್ರ ಅಂತ ಹೇಳಿದರು. ಅಂದರೆ ಜ್ವರಾದಿ ರೋಗ ಬಾಧೆಗಳು, ಮಕ್ಕಳ ಕಾರಣದಿಂದ ವ್ಯರ್ಥವಾಗಿ ಚಿಂತೆ ಮಾಡುವಂಥದ್ದು ಹಾಗೂ ವೃಥಾ ಕಲಹ ಎನ್ನುವಂಥದ್ದು ಉಂಟಾಗಬಹುದು. ಇನ್ನು ಭೂಮಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಹಾನಿಯೂ ಉಂಟಾದೀತು. ತೃತೀಯದ ಬುಧನ ಕಾರಣದಿಂದ ಅರ್ಥಹಾನಿ, ರಾಜಕೋಪ. ಚತುರ್ಥದ ಚಂದ್ರ ಹಾಗೂ ಕೇತು ಸಮಾಗಮದಿಂದ ಕರ್ಮಹಾನಿ ಮತ್ತು ದುಃಖ. ಇನ್ನು ಕರ್ಮಸ್ಥಾನದಲ್ಲಿಯೇ ಮಾಂದಿ ಸ್ಥಿತನಾಗಿದ್ದಾನೆ. ಇದರ ಕಾರಣದಿಂದ ಕಾರ್ಯಕ್ಕೆ ಸರಿಯಾದ ಪ್ರತಿಫಲ ಇಲ್ಲ. ತುಂಬ ದುಡಿತೀರಿ ಅಥವಾ ಪರಿಶ್ರಮವನ್ನು ಹಾಕ್ತೀರಿ, ಆ ಪರಿಶ್ರಮಕ್ಕೆ ಸರಿಯಾದ ಪರಿಣಾಮ ಅಥವಾ ಪರಿಹಾರ ನಿಮಗೆ ಸಿಕ್ಕುವುದಿಲ್ಲ. ದ್ವಿತೀಯದ ಗುರು ಮತ್ತು ಶುಕ್ರ ಅತ್ಯಂತ ಧನ ಧಾನ್ಯ ವೃದ್ಧಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಸರ್ವ ಕಾರ್ಯಸಿದ್ಧಿ ಹಾಗೂ ಮಂಗಳ ಕಾರ್ಯಾಚರಣೆ, ವಿವಾಹಾದಿ ಮಂಗಳ ಕಾರ್ಯಾಚರಣೆ ಯೋಗ ಇದೆ. ತೃತೀಯದ ರವಿಯ ಕಾರಣದಿಂದ ಉತ್ತಮವಾದಂತಹ ಆರೋಗ್ಯ. ದಶಮದ ರಾಹುವಿನ ಕಾರಣದಿಂದ ಅತ್ಯಂತ ಲಾಭ ಹಾಗೂ ಲಾಭದ ಶನಿಯಿಂದ ಸರ್ವಸಿದ್ಧಿ. ಒಟ್ಟಿನಲ್ಲಿ ಬಹುತೇಕ ನಿಮಗೆ ಶುಭ ಫಲಗಳೇ ಅಧಿಕವಾಗಿದೆ. ಇರುವಂತಹ ಸ್ವಲ್ಪ ದೋಷಗಳ ನಿವಾರಣೆಗೆ ಬೇಕಾಗಿ ನೀವು ನರಸಿಂಹನ ಆರಾಧನೆಯನ್ನು ಮಾಡಿ. ನರಸಿಂಹ ಕ್ಷೇತ್ರ ಸಂದರ್ಶನ, ನರಸಿಂಹ ಜಪಾನುಷ್ಠಾನ, ಹೋಮ ಇತ್ಯಾದಿಗಳನ್ನು ನೀವು ಮಾಡಬಹುದು. ಸಾಧ್ಯ ಇಲ್ಲದೇ ಇದ್ದವರು ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರಿ ಜಪವನ್ನು ಮನೆಯಲ್ಲಿ ಅನುದಿನವೂ ಜಪ ಮಾಡುವುದರಿಂದ ನಿಮಗಿರುವಂತಹ ಕಷ್ಟ ಪರಿಹಾರ ಆಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಇದು ವೃಷಭ ರಾಶಿಯವರಿಗೆ ನಾನು ಸೂಚಿಸಬಹುದಾದ ಪರಿಹಾರ. ಮಿಥುನ ರಾಶಿಯವರಿಗೆ ಚತುರ್ಥದ ಕುಜ ಭಾಗ್ಯಹಾನಿಂ ಭಯಂ ಪೀಡಾ ಬಂಧುವೈರಂ ಧನವ್ಯಯಂ ರೋಗಪೀಡಾಕರಂಚೈವ ಚತುರ್ಥೆ ಭೂಮಿನಂದನೆ ಅಂತಂದರೆ ಇರುವ ಭಾಗ್ಯಹಾನಿ ಹಾಗೂ ವೃಥಾ ಭಯ, ಕಾರಣ ಇಲ್ಲದೆ ಒಳಗಾಗುವಂತಹ ಸ್ಥಿತಿ ಹಾಗೂ ಬಂಧುಗಳಲ್ಲಿ ವೈರ, ಧನ ನಷ್ಟ, ರೋಗಪೀಡೆ ಇವುಗಳು ಚತುರ್ಥದ ಕುಜನ ಕಾರಣದಿಂದ ನಿಮಗೆ ಒದಗಬಹುದಾದ ಯೋಗ ಫಲಗಳು. ಇನ್ನು ಜನ್ಮರಾಶಿಯಲ್ಲಿಯೇ ಗುರು ಸ್ಥಿತನಾಗಿದ್ದಾನೆ. ಇದರಿಂದ ರಾಜಕೋಪ, ಸ್ಥಾನಹಾನಿ. ಆದರೆ ಎಡೆಯಲ್ಲಿಯೇ ಮಂಗಳ ಕಾರ್ಯಾಚರಣೆ, ಯಾವುದೋ ಒಂದು ಧಾರ್ಮಿಕ ಕಾರ್ಯಾಚರಣೆ ನೀವು ಮಾಡ್ತೀರಿ. ನವಮದ ರಾಹುವಿನಿಂದ ಪಾಪಬುದ್ಧಿ, ಅಲ್ಲಿಯೇ ಇರುವ ಮಾಂದಿಯ ಕಾರಣದಿಂದ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ ಹಾಗೂ ಕರ್ಮಸ್ಥಾನದ ರವಿಯ ಕಾರಣದಿಂದ ದುರ್ವ್ಯಾಪಾರ ಪ್ರವೃತ್ತಿ, ಅಂದರೆ ಮಾಡಬಾರದು ಯಾವುದೋ ಒಂದು ವ್ಯಾಪಾರವನ್ನು ಮಾಡುವ ಮನೋವೃತ್ತಿ ನಿಮಗೆ ಬಂದುಬಿಡುತ್ತೆ. ಜೊತೆಗೆ ಮಾನಭಂಗ ಎನ್ನುವಂತಹ ಯೋಗ ಕಾಣಿಸ್ತಾ ಇದೆ. ಇನ್ನು ಜನ್ಮದ ಶುಕ್ರನ ಕಾರಣದಿಂದ ಸ್ತ್ರೀ ಸೌಖ್ಯ ಹಾಗೂ ಸಂಪತ್ ಪ್ರಾಪ್ತಿ ಎನ್ನುವಂಥದ್ದು. ದ್ವಿತೀಯದ ಬುಧಾದಿತ್ಯ ರವಿ ಮತ್ತು ಬುಧರ ಸಮಾಗಮದಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ, ಧನಯೋಗ. ಇದು ವಿಶೇಷವಾದ ಧನಯೋಗವನ್ನು ಮಿಥುನ ರಾಶಿಯವರಿಗೆ ನಾವು ನೋಡಬಹುದಾಗತ್ತೆ. ತೃತೀಯದ ಚಂದ್ರ ಹಾಗೂ ಕೇತುವಿನ ಕಾರಣದಿಂದ ಅರ್ಥಲಾಭ, ಮನಸ್ಸೌಖ್ಯ. ಅಲ್ಪ ಸ್ವಲ್ಪ ದೋಷಗಳಿದ್ದಾವೆ ಮಿಥುನ ರಾಶಿಯವರಿಗೆ, ಉಳಿದಂತೆ ಶುಭ ಫಲಗಳೇ ಇದ್ದಾವೆ. ಇರುವ ಸ್ವಲ್ಪ ದೋಷ ನಿವಾರಣೆಗೆ ಬೇಕಾಗಿ ಶ್ರೀ ವೆಂಕಟೇಶನ ಕ್ಷೇತ್ರ ಸಂದರ್ಶನ, ಅಂದರೆ ತಿರುಪತಿ ಕ್ಷೇತ್ರ ಸಂದರ್ಶನ ಹಾಗೂ ಮನೆಯಲ್ಲಿಯೇ ಆದರೂ ಕೂಡ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿಯ ಪಾರಾಯಣ ಇದನ್ನು ನೀವು ಮಾಡಬಹುದು. ಇಲ್ಲ ನಾವು ಜಪವನ್ನೇ ಮಾಡುತ್ತೇವೆ ಅಂತಿರುವವರು ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ, ಓಂ ಐಂ ಹ್ರೀಂ ಶ್ರೀಂ
ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎನ್ನುವ ವೆಂಕಟೇಶನ ಮೂಲಮಂತ್ರ ಜಪವನ್ನು ಹೆಚ್ಚು ಹೆಚ್ಚು ಜಪಿಸುವುದರಿಂದ ಮಿಥುನ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ತೃತೀಯದಲ್ಲಿ ಕುಜ, ವಿಜಯಂ ಧನಮಾರೋಗ್ಯಂ ಇಷ್ಟಸಿದ್ಧಿ ಸುಭೋಜನಂ ವಸ್ತ್ರಲಾಭಾದಿ ಸನ್ಮಾನಂ ತೃತೀಯ ಸ್ಥಾನಗೆ ಕುಜೆ ಅಂತ ಹೇಳಿದರು. ತೃತೀಯದ ಕುಜನ ಕಾರಣದಿಂದ ಸರ್ವತ್ರ ವಿಜಯ, ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಜಯವನ್ನು ಸಾಧನೆ ಮಾಡ್ತೀರಿ. ಉತ್ತಮವಾದಂತಹ ಧನಯೋಗ, ಉನ್ನತವಾದಂತಹ ಆರೋಗ್ಯ ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುವ ಯೋಗ, ಒಳ್ಳೆಯ ಭೋಜನ ಪ್ರಾಪ್ತಿಯಾಗುವಂತಹ ಕಾಲ, ವಸ್ತ್ರ ಲಾಭಾದಿಗಳು, ಆಭರಣಾದಿ ಲಾಭಗಳು ಉಂಟಾಗುವಂತಹ ಕಾಲ, ಎಲ್ಲೆಡೆ ನಿಮಗೊಂದು ಒಳ್ಳೆಯ ಮಾನಮನ್ನಣೆ ದೊರಕುತ್ತೆ. ಜನ್ಮದ ರವಿ ಹಾಗೂ ಬುಧರ ಕಾರಣದಿಂದ ದೇಹಾಯಾಸ, ಕೋಪವೃದ್ಧಿ, ಚಿತ್ತಕ್ಲೇಶ, ಕೈಕಾಲುಗಳಲ್ಲಿ ನೋವು. ದ್ವಿತೀಯದ ಚಂದ್ರ ಹಾಗೂ ಕೇತುವಿನ ಕಾರಣದಿಂದ ಆಲಸ್ಯ, ಧನಹಾನಿ. ಅಷ್ಟಮದ ರಾಹು ಮತ್ತು ಮಾಂದಿಯಿಂದ ಆಹಾರದಲ್ಲಿ ದೋಷ ಮತ್ತು ರೋಗಬಾಧೆ. ನವಮದ ಶನಿಯ ಕಾರಣದಿಂದ ಕ್ವಚಿತ್ ಲಾಭ, ಅಂದರೆ ಮಾಡುವಂತಹ ಕೆಲಸಗಳಲ್ಲಿ ಒಂದು ವಿಶೇಷವಾದ ಲಾಭ ಇದೆ, ಅದು ಸ್ವಲ್ಪ ಮಟ್ಟಿನ ಲಾಭ ಹಾಗೂ ಸ್ವಲ್ಪ ಮಟ್ಟಿನ ಸುಖಪ್ರಾಪ್ತಿ ಯೋಗ ಇದೆ. ವ್ಯಯದ ಗುರು ಹಾಗೂ ಶುಕ್ರ ಅವರು ಧನವ್ಯಯವನ್ನು ಉಂಟು ಮಾಡ್ತಾರೆ. ಜೊತೆಗೆ ವಾಹನದಿಂದ ನಷ್ಟ ಮತ್ತು ವಿರೋಧ, ಇದಿಷ್ಟು ಯೋಗ ಫಲಗಳು ಕರ್ಕಾಟಕ ರಾಶಿಯವರಿಗೆ. ಪರಿಹಾರ: ನರಸಿಂಹನ ಸೇವೆ, ನರಸಿಂಹನ ಕ್ಷೇತ್ರ ದರ್ಶನ ಅಥವಾ ರೇಣುಕಾರಾಧನೆಯನ್ನು ಮಾಡಬಹುದು. ಯಲ್ಲಮ್ಮ ಕ್ಷೇತ್ರ ಸಂದರ್ಶನ ಮತ್ತು ರೇಣುಕಾ ಭಗವತಿಯ ಆರಾಧನೆಯನ್ನು ಮಾಡಬಹುದು. ವಿಶೇಷವಾಗಿ ನಾಗಾರಾಧನೆಯಿಂದ ನಿಮಗೆ ಅತ್ಯಂತ ಶ್ರೇಯಸ್ಸು ಪ್ರಾಪ್ತಿಯಾಗತ್ತೆ. ಮನೆಯಲ್ಲಿಯೇ ಕುಳಿತು ಅನುಷ್ಠಾನವನ್ನು ಮಾಡುವುದಾದರೆ ಓಂ ನಮೋ ಭಗವತೆ ನಾಗರಾಜಾಯ ನಮಃ, ಇದು ಕರ್ಕಾಟಕ ರಾಶಿಯವರು ಮಾಡಬೇಕಾದ ಪರಿಹಾರ. ಓಂ ನಮೋ ಭಗವತೆ ನಾಗರಾಜಾಯ ನಮಃ, ಇದು ಅತ್ಯಂತ ಕ್ಷಿಪ್ರದಲ್ಲಿಯೇ ನಿಮಗೆ ಫಲವನ್ನು ಕೊಡುವಂತಹ ಒಂದು ಮಂತ್ರವಾಗಿದೆ. ಇನ್ನು ಸಿಂಹರಾಶಿಯವರಿಗೆ ದ್ವಿತೀಯದಲ್ಲಿ ತಾನು ಕುಜ ಸ್ಥಿತನಾಗಿದ್ದಾನೆ. ಇದರ ಕಾರಣದಿಂದ ದ್ವಿತೀಯೇ ನರೇಂದ್ರ ಪೀಡಾ ಕಲಹಾರಿ ದೋಷೈ ಭೃಷಂಚ ಪಿತ್ತಾನಲ ರೋಗಚೋರೈ, ಅಂದರೆ ರಾಜಪೀಡೆ, ಅಧಿಕಾರಿ ವರ್ಗದವರಿಂದ ಅನೇಕ ಹಾನಿ ತೊಂದರೆಗಳು ನಿಮ್ಮ ಮೇಲಧಿಕಾರಿಗಳಿಂದ, ಹಾಗೂ ವೃಥಾ ಕಲಹ, ಶತ್ರುಗಳಿಂದ ಅನೇಕ ದೋಷಗಳು, ಕೆಲವೊಮ್ಮೆ ಈ ಕೃತ್ರಿಮಾದಿ ಬಾಧೆಗಳು ಕೂಡ ಸಿಂಹರಾಶಿಯವರಿಗೆ ಉಂಟಾದೀತು. ಹಾಗೆ ಪಿತ್ತ ಪ್ರಕೋಪ ಉಂಟಾಗಬಹುದು ಹಾಗೂ ಅಗ್ನಿ ದುರಂತ ಮತ್ತು ರೋಗಬಾಧೆ, ಚೋರರಿಂದ, ಕಳ್ಳರಿಂದ ಕಾಟ. ಜನ್ಮದ ಕೇತು ಹಾಗೂ ಚಂದ್ರನ ಕಾರಣದಿಂದ ಕುಭೋಜನ, ಒಳ್ಳೆಯ ಆಹಾರ ನಿಮಗೆ ಸಿಕ್ಕದೆ ಹೋಗಬಹುದು. ಜೊತೆಗೆ ಸರಿಯಾದ ಸಮಯಕ್ಕೆ ಆಹಾರ ದೊರಕದೆ ಹೋಗಬಹುದು. ದೇಹಜಾಡ್ಯ, ಧನನಾಶ. ಇನ್ನು ಸಪ್ತಮದ ರಾಹುಮಾಂದಿ ಯೋಗದಿಂದ ದಾಂಪತ್ಯದಲ್ಲಿ ವಿರಸ ಮತ್ತು ವಿರಹ. ಅಷ್ಟಮದ ಶನಿಯ ಕಾರಣದಿಂದ ನಾನಾ ಕಾರ್ಯಹಾನಿ ಹಾಗೂ ದೇಹಬಾಧೆ. ಇನ್ನು ಲಾಭಸ್ಥಾನದಲ್ಲಿ ಗುರು ಶುಕ್ರರಿದ್ದಾರೆ. ಇದರ ಕಾರಣದಿಂದ ಸರ್ವಸೌಖ್ಯ ಹಾಗೂ ವಿಶೇಷ ಆಭರಣ ಪ್ರಾಪ್ತಿ, ಒಳ್ಳೆಯ ಆಭರಣಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುವ ಯೋಗ ಹಾಗೂ ಮಂಗಳ ಕಾರ್ಯಾಚರಣೆ, ಈ ಒಳ್ಳೆಯ ಫಲವನ್ನು ನೀವು ಕಾಣುತ್ತೀರಿ. ವ್ಯಯದ ರವಿ ಹಾಗೂ ಬುಧ ಇವರ ಕಾರಣದಿಂದ ಸ್ಥಾನನಾಶ ಹಾಗೂ ಮಹದ್ಭಯ ಎನ್ನುವಂಥದ್ದು. ಸಿಂಹರಾಶಿಯವರಿಗೆ ನಾನು ಕೊಡಬಹುದಾದ ಒಂದು ಸಣ್ಣ ಸೂಚನೆ: ಹೃದಯ ಸಂಬಂಧಿಯಾದ ಸಣ್ಣ ದೋಷ ಉಂಟಾದೀತು, ಅದಕ್ಕೆ ನೀವು ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ. ಗಣಪತಿಯ ಆರಾಧನೆ ಮತ್ತು ಶ್ರೀಮನ್ನಾರಾಯಣನ ಆರಾಧನೆ ಸಿಂಹರಾಶಿಯವರಿಗೆ ಅತ್ಯಂತ ಶ್ರೇಯಃಪ್ರದವಾದ್ದು. ಮನೆಯಲ್ಲಿಯೇ ಕುಳಿತು ಅನುಷ್ಠಾನವನ್ನು ಮಾಡುತ್ತೇನೆ ಅಂತ ಹೇಳುವವರಿಗೆ ಓಂ ನಮೋ ನಾರಾಯಣಾಯ ಎನ್ನುವ ನಾರಾಯಣ ಅಷ್ಟಾಕ್ಷರಿ ಜಪದ ಅನುಷ್ಠಾನ ಹೆಚ್ಚು ಹೆಚ್ಚು ಶುಭವನ್ನು ಉಂಟು ಮಾಡುತ್ತೆ. ಇದು ಸಿಂಹರಾಶಿಯವರ ಫಲ. ಇನ್ನು ಕನ್ಯಾ ರಾಶಿಯವರಿಗೆ ಜನ್ಮಕ್ಕೆ ಕುಜನ ಆಗಮನ, ಪುತ್ರಮಿತ್ರ ಕಳತ್ರಾದಿ ರಾಜಕೋಪಂಚ ಬಂಧನಂ, ಕಾರ್ಯನಾಶಂ ದೇಹಪೀಡ, ಜನ್ಮೇ ಭೌಮ ಫಲಂ ಭವೇತ್ ಅಂತ ಹೇಳಿದರು. ಅಂದರೆ ಮಕ್ಕಳಲ್ಲಿ, ಮಿತ್ರರಲ್ಲಿ ಹಾಗೂ ದಂಪತಿಗಳಲ್ಲಿ ಪರಸ್ಪರ ಕೋಪ ಉಂಟಾಗುವಂತಹ, ವಿರಸ ಉಂಟಾಗುವಂತಹ ಕಾಲ ಹಾಗೂ ಅಧಿಕಾರಿ ವರ್ಗದವರಿಂದ ಕೋಪ, ಕೆಲವರಿಗೆ ಮಾಡಿದಂತಹ ತಪ್ಪಿನ ಕಾರಣದಿಂದ ಜೈಲುವಾಸದ ಅನುಭವವೂ ಆದೀತು ಹಾಗೂ ಕಾರ್ಯಹಾನಿ, ದೇಹಪೀಡೆ, ಇದಿಷ್ಟು ಕುಜನ ಫಲಗಳಾದರೆ ಸಪ್ತಮದ ಶನಿಯ ಕಾರಣದಿಂದ ಸ್ತ್ರೀರೋಗಾದ್ವಾವ ಭೀತಿಂ, ಅಂದರೆ ಎಲ್ಲ ಕಡೆ ಅಧ್ವಾನಕ್ಕೆ ಒಳಗಾಗುವಂತಹ ಸ್ಥಿತಿ,
ಮತ್ತು ಸ್ತ್ರೀ ಪೀಡೆ ಎನ್ನುವಂಥದ್ದು ಉಂಟಾಗಬಹುದು. ಅಂದರೆ ಸ್ತ್ರೀಯರಿಂದ ಪೀಡೆ ಉಂಟಾದೀತು ಅಥವಾ ತಮ್ಮ ತಮ್ಮ ಸ್ತ್ರೀಯರಿಗೆ ಪೀಡೆ ಉಂಟಾಗಬಹುದು. ಇದು ಸ್ವಲ್ಪ ಸೂಕ್ಷ್ಮವಾದಂತಹ ವಿಚಾರ. ಇನ್ನು ಕರ್ಮಸ್ಥಾನದ ಗುರು ಹಾಗೂ ಶುಕ್ರರ ಕಾರಣದಿಂದ ಅಲ್ಪಮಟ್ಟಿನ ಧಾನ್ಯಹಾನಿ, ರೋಗಬಾಧೆ ಹಾಗೂ ಸದಾ ವೃಥಾ ಸಂಚಾರ ಮತ್ತು ಸ್ತ್ರೀ ಸೌಖ್ಯ, ಸಂಗೀತ ಶ್ರವಣ, ಅರ್ಥಸಿದ್ಧಿ ಸಮ್ಮಿಶ್ರವಾದಂತಹ ಫಲಗಳಿದ್ದಾವೆ. ಲಾಭದ ಬುಧಾದಿತ್ಯ ಯೋಗದಿಂದ ಸರ್ವ ಕಾರ್ಯಸಿದ್ಧಿ ಹಾಗೂ ಒಂದು ಭೂಮಿ ಲಾಭ ಎನ್ನುವಂತಹ ವಿಶೇಷ ಯೋಗ ಇದೆ. ವ್ಯಯದ ಚಂದ್ರಕೇತುವಿನ ಕಾರಣದಿಂದ ಸುಖಹಾನಿ ಮತ್ತು ಧನವ್ಯಯ. ಷಷ್ಠದ ರಾಹು ಹಾಗೂ ಮಾಂದಿಯ ಕಾರಣದಿಂದ ಸುಖ ಪ್ರಾಪ್ತಿ, ವೈರಿನಾಶ. ಒಟ್ಟಿನಲ್ಲಿ ಶುಭಾಶುಭ ಸಮ್ಮಿಶ್ರ ಫಲಗಳನ್ನು ಕನ್ಯಾ ರಾಶಿಯವರು ಅನುಭವಿಸ್ತೀರಿ. ನರಸಿಂಹನ ಆರಾಧನೆ ನಿಮಗೆ ಅತ್ಯಂತ ಶ್ರೇಯಸ್ಸು. ಹಾಗೂ ನಾರಾಯಣನ ದ್ವಾದಶಾಕ್ಷರಿ ಜಪ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಅನುಷ್ಠಾನ ಮಾಡುವುದರಿಂದ ಕನ್ಯಾ ರಾಶಿಯವರು ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುತ್ತೀರಿ. ಇನ್ನು ತುಲಾರಾಶಿ. ವ್ಯಯದ ಕುಜ ಪ್ರವಾಸಂ ದುರಿತಂ ಕ್ಲೇಶಂ ಬಂಧುವೈರಂ ಸದಾಮಯಂ ದೇಹಪೀಡಾಂಚ ಸಂಚಾರಂ ದ್ವಾದಶಸ್ಥೆ ಧರಾಸುತೆ ಅಂದರು. ಇದ್ದಕ್ಕಿದ್ದ ಹಾಗೆ ಪ್ರವಾಸ ಹೋಗಬೇಕಾಗಬಹುದು, ಹಾಗೆ ಪ್ರವಾಸದಲ್ಲಿ ದುರಿತವೂ ಉಂಟಾಗಬಹುದು, ಹಾಗೂ ಕ್ಲೇಶ, ಬಂಧುವೈರ, ಬಂಧುಗಳಲ್ಲಿ ಪರಸ್ಪರ ವೈರ, ಯಾವಾಗಲೂ ರೋಗ ಬಾಧೆ, ಹಾಗೆ ದೇಹಕ್ಕೆ ಪೀಡೆ ಒದಗಬಹುದಾದಂತಹ ಕಾಲ. ಇದರಲ್ಲಿಯೂ ಕೂಡ ಗಮನಿಸಬೇಕಾದ್ದು ಸಂಚಾರದಲ್ಲಿ ಯಾವುದೇ ಟೂರನ್ನು ನೀವು ಪ್ಲ್ಯಾನ್ ಮಾಡಿದರೆ ಅದಷ್ಟು ಸಮಂಜಸವಾದ ಕಾಲ ಇದಲ್ಲ, 1.5 ತಿಂಗಳು ಮುಂದೆ ಹಾಕಿ ಅಂತ ಹೇಳಿ ನಾನು ಸಲಹೆಯನ್ನು ಕೊಡುವುದಕ್ಕೆ ಬಯಸ್ತೇನೆ. ಇನ್ನು ಪಂಚಮದ ರಾಹು ಹಾಗೂ ಮಾಂದಿಯಿಂದ ಕಾರ್ಯಹಾನಿ, ಮಕ್ಕಳಿಂದ ಸ್ವಲ್ಪ ಮಟ್ಟಿನ ಮನಸ್ತಾಪ ಮತ್ತು ದುಃಖದ ಅನುಭವ. ಷಷ್ಠದ ಶನಿಯ ಕಾರಣದಿಂದ ಗೃಹ ನಿರ್ಮಾಣ, ಶತ್ರುಹಾನಿ ಮತ್ತು ಉತ್ತಮ ಆರೋಗ್ಯ, ಶುಭ ಫಲವೇ ಇದೆ. ನವಮದ ಗುರು ಹಾಗೂ ಶುಕ್ರರಿಂದ ನಿಮ್ಮ ನಿಮ್ಮ ಕುಲದಲ್ಲಿ ಇರುವಂತಹ ಆಚರಣೆಗಳನ್ನು ಮಾಡುವಂತಹ ಒಳ್ಳೆಯ ಕಾಲ, ಹಾಗೆ ವಸ್ತ್ರಾದಿ ಲಾಭ. ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ಇದರಿಂದ ಸರ್ವಸಿದ್ಧಿ ಮತ್ತು ಕರ್ಮಯೋಗ. ಇನ್ನು ಏಕಾದಶದ ಚಂದ್ರ ಹಾಗೂ ಕೇತುವಿನಿಂದ ಅಧಿಕ ಲಾಭ. ನಿಮಗೆ ಇರುವಂತಹ ಸ್ವಲ್ಪ ದೋಷ ನಿವಾರಣೆಗೆ ಬೇಕಾಗಿ ಭೈರವ ಹಾಗೂ ನಾಗಾರಾಧನೆಯನ್ನು ಮಾಡಿ ಎನ್ನುವುದಾಗಿ ಹೇಳ್ತೇನೆ. ತುಲಾರಾಶಿಯವರಿಗೆ ನಾನೊಂದು ವಿಶೇಷವಾದ ಹೇಳಿಕೆಯನ್ನು ಹೇಳುವುದಾದರೆ, ನಾಗಾರಾಧನೆ ಅಂತ ಹೇಳುವಾಗ ನಿಮ್ಮ ನಿಮ್ಮ ಮೂಲ ಸ್ಥಾನದ ನಾಗನ ಆರಾಧನೆಯನ್ನು ನೀವು ನಡೆಸುವುದರಿಂದ ನಿಮಗೆ ಅತ್ಯಂತ ಕ್ಷಿಪ್ರದಲ್ಲಿಯೇ ಫಲಪ್ರಾಪ್ತಿ ಉಂಟಾಗುತ್ತೆ. ಇನ್ನು ನಿಮಗೆ ಅನುಷ್ಠಾನ ಓಂ ನಮೋ ಭಗವತೆ ನಾಗರಾಜಾಯ ನಮಃ ಎನ್ನುವಂಥದ್ದೇ ಆಗಿದೆ. ಇದನ್ನು ನೀವು ಮಾಡುವುದರಿಂದ ನಿಮಗೆ ಅತ್ಯಂತ ಕ್ಷಿಪ್ರದಲ್ಲಿಯೇ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಲಾಭಕ್ಕೆ ಕುಜನ ಆಗಮನ, ದ್ರವ್ಯಾರೋಗ್ಯ ಕ್ಷೇತ್ರ ವೃದ್ಧಿಶ್ಚ ಲಾಭೆ ಅಂತ ಹೇಳಿದರು. ದ್ರವ್ಯ ಪ್ರಾಪ್ತಿ, ಉತ್ತಮವಾದಂತಹ ಆರೋಗ್ಯ, ಹಾಗೆ ಕ್ಷೇತ್ರ ವೃದ್ಧಿ, ಭೂಮಿಗೆ ಮೊದಲಾದಂತಹ ಅನೇಕ ಕ್ಷೇತ್ರಗಳ ವಿಸ್ತಾರ ಮತ್ತು ಅವುಗಳನ್ನು ಕೊಂಡುಕೊಳ್ಳುವ, ಮಾರಾಟ ಮಾಡುವಂತಹ ಎಲ್ಲ ಯೋಗಗಳು ಕೂಡ ಬಹಳ ಚೆನ್ನಾಗಿಯೇ ಇದೆ. ಚತುರ್ಥದ ರಾಹು ಹಾಗೂ ಮಾಂದಿಯ ಕಾರಣದಿಂದ ಗೃಹ ಕಲಹ, ತಾಯಿಗೆ ತೊಂದರೆ. ಪಂಚಮದ ಶನಿಯ ಕಾರಣದಿಂದ ಕಾರ್ಯಹಾನಿ, ಪುತ್ರಪೀಡೆ ಮತ್ತು ಕಲಹ. ಅಷ್ಟಮದ ಗುರು ಹಾಗೂ ಶುಕ್ರರ ಕಾರಣದಿಂದ ಚೋರ ಬಾಧೆ, ನಿಷ್ಠೂರ, ಬಂಧು ಸಮಾಗಮ, ಸಮ್ಮಿಶ್ರವಾದಂತಹ ಫಲಗಳಿದ್ದಾವೆ. ಹಾಗಾಗಿ ಕಳ್ಳರ ಭೀತಿ ಎನ್ನುವಂಥದ್ದು ಯಾವಾಗಲೂ ಇರುತ್ತೆ, ಸ್ವಲ್ಪ ಎಚ್ಚರಿಕೆ ಅಗತ್ಯ. ನವಮದ ರವಿ ಬುಧರಿಂದ ದೃಗ್ದೋಷ ಹಾಗೂ ದೇಹ ಜಾಡ್ಯ ಮತ್ತು ಕಲಹ. ದಶಮದ ಚಂದ್ರಕೇತುವಿನಿಂದ ಸಮ್ಮಾನ, ಪ್ರಿಯದರ್ಶನ. ನಿಮಗೂ ಕೂಡ ಶುಭಾಶುಭ ಫಲಗಳಿದ್ದಾವೆ, ಹಾಗಾಗಿ ಹೆಚ್ಚು ಚಿಂತೆ ಅಗತ್ಯ ಇಲ್ಲ. ನಿರಂತರವಾಗಿ ಈಶ್ವರನ ಆರಾಧನೆಯನ್ನು ಮಾಡಿ, ಈಶ್ವರ ಕ್ಷೇತ್ರ ಸಂದರ್ಶನ, ರುದ್ರಾಭಿಷೇಕ, ರುದ್ರಹೋಮ ಇತ್ಯಾದಿ ಅನುಷ್ಠಾನಗಳನ್ನು ನೀವು ಮಾಡುವುದರಿಂದ ಅತ್ಯಂತ ಯಶಸ್ಸು. ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಜಪವನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ವೃಶ್ಚಿಕ ರಾಶಿಯವರು ಶುಭ ಫಲವನ್ನು ನೀವು ಕಾಣುತ್ತೀರಿ. ಇನ್ನು ಧನುರ್ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಅಂಗಾರಕನ ಆಗಮನ, ದಶಮಗ್ರಹಗತೆ ಸಮಂ ಮಹೀಜೆ ವಿವಿಧ ಧನಾಪ್ತಿ ಉಪಾಂತ್ಯಗೆ ಜಯಶ್ಚ. ಕೊನೆಯ ಭಾಗದಲ್ಲಿ ಅಂದರೆ 1 ತಿಂಗಳು ಕಳೆದ ಬಳಿಕ ನಿಮಗೆ ಅವನು ವಿವಿಧವಾದ ಲಾಭವನ್ನು ಉಂಟು ಮಾಡ್ತಾನೆ, ಅದನ್ನು ನೀವು ಅನುಭವಿಸ್ತೀರಿ. ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸಿದ್ಧಿ, ಜಯ, ಲಾಭ. ತೃತೀಯದ ರಾಹುಮಾಂದಿಯ ಕಾರಣದಿಂದ ಸುಖಪ್ರಾಪ್ತಿ
ಹಾಗೂ ಸಹೋದರ ಕಲಹ ಎರಡು ಮಿಶ್ರವಾದಂತಹ ಫಲಗಳಿದ್ದಾವೆ. ಚತುರ್ಥದ ಶನಿಯ ಕಾರಣದಿಂದ ಭಾರ್ಯ ಹಾಗೂ ಧನವಿಯೋಗ ಇದೊಂದು ಯೋಗ ಇದೆ. ಸಪ್ತಮದ ಗುರು ಶುಕ್ರ ಕಾರಣದಿಂದ ಸ್ತ್ರೀ ಸೌಖ್ಯ, ಸಂಪತ್ ಸಿದ್ಧಿ ಹಾಗೂ ಮೇಹಾದಿ ರೋಗ ಅಂದರೆ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಸ್ವಲ್ಪ ಜಾಗೃತೆಯನ್ನು ಮಾಡಬೇಕು, ಸ್ವಲ್ಪ ಶುಗರ್ ಪ್ರಮಾಣ ಜಾಸ್ತಿ ಆಗಬಹುದು. ಹಾಗೂ ಸ್ತ್ರೀ ಕೋಪ ವಿನಾಕಾರಣ ಸ್ತ್ರೀಯರಿಂದ ಕೋಪಕ್ಕೆ ಒಳಗಾಗುವಂತಹ ಕಾರಣ ಇದೆ. ಅಷ್ಟಮದ ರವಿ ಬುಧರ ಕಾರಣದಿಂದ ದೃಗ್ದೋಷ, ಆಹಾರದಲ್ಲಿ ಅರುಚಿ ಮತ್ತು ದುಃಖ ವಾರ್ತಾಶ್ರವಣ ಎನ್ನುವಂತಹ ಯೋಗ. ನವಮದ ಚಂದ್ರಕೇತುವಿನಿಂದ ವಸ್ತ್ರನಾಶ ಮತ್ತು ದೈನ್ಯಾವಸ್ಥೆ. ಸೂಕ್ತ ಪರಿಹಾರ ನರಸಿಂಹನ ಆರಾಧನೆ. ಓಂ ನಮೋ ನಾರಾಯಣಾಯ ಎನ್ನುವ ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಜಪಿಸುವುದರಿಂದ ಧನುರಾಶಿಯವರು ಶುಭ ಫಲವನ್ನು ಕಾಣ್ತೀರಿ. ಇನ್ನು ಮಕರ ರಾಶಿಯವರಿಗೆ ನವಮದ ಕುಜ ಅರ್ಥಪರೀಕ್ಷಯ ಪರಿಭವ ವ್ಯಾಧಿಶ್ಚ ಅಂತ ಹೇಳಿದರು. ಅಂದರೆ ಧನ ಇದ್ದಕ್ಕಿದ್ದ ಹಾಗೆ ನಷ್ಟ ಹೊಂದುತ್ತಾ ಹೋಗುತ್ತೆ, ಹಾಗೆ ಸೋಲು ನಿಮ್ಮನ್ನು ಬೆಂಬಲಿಸುತ್ತೆ, ಅನೇಕ ರೋಗ ಬಾಧೆಗಳು ಸಂಭವಿಸಬಹುದು. ದ್ವಿತೀಯದ ರಾಹು ಹಾಗೂ ಮಾಂದ್ಯ ಕಾರಣದಿಂದ ಧನನಷ್ಟ, ವಿದ್ಯಾಭಂಗ ಮತ್ತು ಗೃಹ ಕಲಹ ಎನ್ನುವಂತಹ ಯೋಗಗಳು. ಆದರೆ ತೃತೀಯದ ಶನಿಯ ಕಾರಣದಿಂದ ಕಾರ್ಯಸಿದ್ಧಿ, ಒಳ್ಳೆಯ ಮನಸ್ಸೌಖ್ಯ, ಸ್ತ್ರೀಭೋಗ, ಕೆಲವರಿಗೆ ಸಂತಾನ ಪ್ರಾಪ್ತಿ ಯೋಗ. ಷಷ್ಠದ ಗುರುಶುಕ್ರರ ಕಾರಣದಿಂದ ಸರ್ವಜನ ವಿರೋಧ. ಸಪ್ತಮದ ರವಿ ಬುಧರಿಂದ ಸಂಗಾತಿಗೆ ಪೀಡೆ, ನಿಮ್ಮ ದಂಪತಿಗಳಲ್ಲಿ ಆಲೋಚನೆ ಮಾಡಬೇಕು, ಸಂಗಾತಿಗೆ ಪೀಡೆ ಹಾಗೂ ಅಂಗಜಾಡ್ಯ, ಉತ್ಸಾಹ ಭಂಗ. ಅಷ್ಟಮದ ಚಂದ್ರಕೇತುವಿನಿಂದ ಅಜೀರ್ಣ ಬಾಧೆ ಹಾಗೂ ಪೀಡೆ. ಮಕರ ರಾಶಿಯವರಿಗೆ ಸೂಕ್ತ ಪರಿಹಾರ ಶ್ರೀಕೃಷ್ಣನ ಆರಾಧನೆ. ನಿರಂತರವಾಗಿ ಕೃಷ್ಣನನ್ನು ಆರಾಧಿಸಿ, ನಿಮಗೆ ಶುಭ ಪ್ರಾಪ್ತಿಯಾಗತ್ತೆ. ಕೃಷ್ಣ ಕ್ಷೇತ್ರ ಸಂದರ್ಶನ, ಕೃಷ್ಣಾಷ್ಟೋತ್ತರ ಶತನಾಮಾವಳಿಯ ಪಾರಾಯಣ, ಕೃಷ್ಣ ಮಹಿಮೆಯನ್ನು ಕೇಳುವಂಥದ್ದು ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಒಳ್ಳೆಯದು. ಓಂ ಕ್ಲೀಂ ಕೃಷ್ಣಾಯ ನಮಃ ಎನ್ನುವ ಕೃಷ್ಣ ಮಂತ್ರಾನುಷ್ಠಾನ, ಓಂ ಕ್ಲೀಂ ಕೃಷ್ಣಾಯ ನಮಃ ಎನ್ನುವ ಕೃಷ್ಣ ಮಂತ್ರಾನುಷ್ಠಾನ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಇನ್ನು ಕುಂಭರಾಶಿಯವರಿಗೆ ಅಷ್ಟಮದ ಕುಜ ಗಮನೆ ಕಾರ್ಯಹಾನಿ ಸ್ಯಾತ್, ಪ್ರವಾಸೇ ರೋಗಪೀಡನಂ, ಧಾನ್ಯನಾಶಂ ಧನಚ್ಛೇದಂ, ಅಷ್ಟಮಸ್ಥೆ ಧರಾಸುತೆ ಅಂದರು. ನೀವು ಎಲ್ಲಿಯಾದರೂ ಒಂದು ಕಾರ್ಯಕ್ಕೋಸ್ಕರ ಹೊರಟ್ರೆ ಆ ಕಾರ್ಯಹಾನಿ ಹಾಗೂ ಪ್ರವಾಸದಲ್ಲಿ ರೋಗಪೀಡೆ, ಧಾನ್ಯನಾಶ ಹಾಗೂ ಧನಚ್ಛೇದ, ಧನ ನಷ್ಟ ಆಗುವಂತಹ ಯೋಗ, ಇದಿಷ್ಟು ಯೋಗಗಳು. ಜನ್ಮದ ರಾಹು ಹಾಗೂ ಮಾಂದ್ಯ ಕಾರಣದಿಂದ ಅಗ್ನಿಬಾಧೆ ಮತ್ತು ಅನಾರೋಗ್ಯ. ದ್ವಿತೀಯದ ಶನಿಯ ಕಾರಣದಿಂದ ಸರ್ವ ಕಾರ್ಯಹಾನಿ, ಮನಃಕ್ಲೇಶ ಹಾಗೂ ದೇಹಾಲಸ್ಯ ಮನಸ್ತಾಪ, ಇದಿಷ್ಟು ಯೋಗಗಳು. ಕುಂಭರಾಶಿಯವರು ಹಾಗಾಗಿ ಶನಿಶಾಂತಿಯನ್ನು ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತ. ಪಂಚಮದ ಕುರು ಶುಕ್ರರಿಂದ ಒಳ್ಳೆಯ ಫಲಗಳಿದ್ದಾವೆ. ರಾಜಸಮ್ಮಾನ, ಐಶ್ವರ್ಯ ಪ್ರಾಪ್ತಿ ಹಾಗೂ ಕೆಲವರಲ್ಲಿ ಸಂತಾನ ಪ್ರಾಪ್ತಿ, ಧನಧಾನ್ಯ ಲಾಭ ಎನ್ನುವಂತಹ ಶುಭ ಫಲಗಳು. ಷಷ್ಠದ ರವಿ ಬುಧರಿಂದ ಉತ್ತಮವಾದಂತಹ ಆರೋಗ್ಯ, ವಸ್ತ್ರ ಹಾಗೂ ಧಾನ್ಯ ಲಾಭ. ಸಪ್ತಮದ ಚಂದ್ರಕೇತುವಿನ ಕಾರಣದಿಂದ ಮನಸ್ಸೌಖ್ಯ, ಹಾಗೆ ಅಷ್ಟೇ ಚಂಚಲತೆ ಉಂಟಾಗಬಹುದು. ನಿಮಗೂ ಕೂಡ ವಿಶೇಷವಾಗಿ ಗಣಪತಿಯ ಆರಾಧನೆ ಶ್ರೇಯಸ್ಸನ್ನು ಉಂಟು ಮಾಡಿದರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಎನ್ನುವ ಕೃಷ್ಣ ಮಂತ್ರಾನುಷ್ಠಾನ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಕ್ಲೀಂ ಕೃಷ್ಣಾಯ ನಮಃ ಎನ್ನುವ ಈ ಜಪಾನುಷ್ಠಾನದಿಂದ ಕುಂಭರಾಶಿಯವರು ಶುಭವನ್ನು ಕಾಣುತ್ತೀರಿ. ಇನ್ನು ಮೀನರಾಶಿಯವರಿಗೆ ಸಪ್ತಮದ ಕುಜ ಕಳತ್ರ ಕಲಹಾಕ್ಷಿರುಕ್ ಜಠರ ರೋಗಕೃತ್ ಸಪ್ತಮೆ ಅಂದರು. ದಂಪತಿಗಳಲ್ಲಿ ಪರಸ್ಪರ ವಿರೋಧ ಹಾಗೂ ವಿರಹ ಹಾಗೂ ಅಕ್ಷಿರೋಗ, ನೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಾಧೆ, ಜಠರ ಬಾಧೆ, ಉದರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೋಗ ಬಾಧೆಗಳು ಕಾಣಬಹುದು. ಪ್ರವಾಸದಲ್ಲಿ ದುರಿತ, ಈ ಎಲ್ಲ ಯೋಗಗಳು ಇದ್ದಾವೆ. ಇನ್ನು ಜನ್ಮದ ಶನಿಯ ಕಾರಣದಿಂದ ಪ್ರಥಮೇ ರವಿಜೆ ವಿಷವನ್ಹಿ ಹತಃ ಸ್ವಜನೈರ್ವಿಯುತಃ ಕೃತ ಬಂಧವಧಃ ಅಂತ ಹೇಳಿದರು. ಅಂದರೆ ವಿಷಬಾಧೆ, ಅಗ್ನಿಯಿಂದ ತೊಂದರೆ ಉಂಟಾಗುವಂತಹದ್ದು, ನಿಮ್ಮ ಸ್ವಜನರಿಂದ ದೂರ ಉಳಿಯುವಂತಹ ಸ್ಥಿತಿ, ಕೆಲವರು ತಾವು ಮಾಡಿದ ತಪ್ಪಿಗಾಗಿ ಬಂಧನಕ್ಕೆ ಒಳಗಾಗಬೇಕಾದಂತಹ ಸ್ಥಿತಿ, ಕೆಲವರಿಗೆ ಮರಣದಂಡನೆಯಂತಹ ಶಿಕ್ಷೆ ಒದಗಬಹುದಾದ ಸ್ಥಿತಿಯೂ ಕೂಡ ಕಾಣಿಸ್ತದೆ. ಇನ್ನು ಚತುರ್ಥದ ಗುರು ಹಾಗೂ ಶುಕ್ರರ ಕಾರಣದಿಂದ ತೇಜೋಹಾನಿ ಹಾಗೂ ದೇವತಾ ದರ್ಶನ,
ಸಮ್ಮಿಶ್ರವಾದಂತಹ ಫಲಗಳಿದ್ದಾವೆ. ಹಾಗೂ ಒಳ್ಳೆಯ ಯಾತ್ರೆ ಮತ್ತು ವಿದ್ಯಾಗೋಷ್ಠಿ ಇದಿಷ್ಟು ಶುಭ ಫಲಗಳಿದ್ದಾವೆ. ಪಂಚಮದ ರವಿ ಬುಧರ ಕಾರಣದಿಂದ ದೇಹಾಲಸ್ಯ, ಉಷ್ಣಬಾಧೆ, ವ್ಯಾಯಾಮಾದಿ ಮಾಡುವವರಿಗೆ ಸ್ವಲ್ಪ ಹಾನಿ, ಇದು ಗಮನಿಸಬೇಕು. ಹೆಚ್ಚು ಹೆಚ್ಚು ವ್ಯಾಯಾಮವನ್ನು ಮಾಡುತ್ತೇವೆ ಅಂತ ಹೇಳುವವರು ಮೀನರಾಶಿಯವರು ಗಮನಿಸಬೇಕು. ಇದರಿಂದ ಸ್ವಲ್ಪ ತೊಂದರೆಯಾಗುವ ಸಾಧ್ಯತೆಗಳಿದ್ದಾವೆ. ಇನ್ನು ಷಷ್ಠದ ಚಂದ್ರ ಹಾಗೂ ಕೇತುವಿನ ಕಾರಣದಿಂದ ಸ್ವಸ್ಥಾನ ಪ್ರಾಪ್ತಿ ಮತ್ತು ವೈರಿನಾಶ ಎನ್ನುವಂತಹ ಶುಭ ಫಲಗಳಿದ್ದಾವೆ. ಇನ್ನು ವ್ಯಯದ ರಾಹು ಹಾಗೂ ಮಾಂದಿಯ ಕಾರಣದಿಂದ ದುರ್ವ್ಯಯ, ನಿದ್ರಾಭಂಗ ಎನ್ನುವಂತಹ ದೋಷ ಉಂಟಾದೀತು. ಸೂಕ್ತ ಪರಿಹಾರ ಚಂದ್ರಮೌಳೀಶ್ವರ ಆರಾಧನೆ, ಚಂದ್ರಮೌಳೀಶ್ವರ ಕ್ಷೇತ್ರ ಸಂದರ್ಶನ ಹಾಗೂ ರುದ್ರಾಭಿಷೇಕ, ಚಂದ್ರಮೌಳೀಶ್ವರಿಗೆ ಬಿಲ್ವಾರ್ಚನೆ ಇತ್ಯಾದಿಗಳನ್ನು ಮಾಡುವುದರಿಂದ ಮೀನರಾಶಿಯವರು ಶುಭವನ್ನು ಕಾಣ್ತೀರಿ. ಓಂ ನಮಃ ಶಿವಾಯ ಎನ್ನುವ ಶಿವ ಪಂಚಾಕ್ಷರಿ ಜಪಾನುಷ್ಠಾನದಿಂದ ಮೀನರಾಶಿಯವರು ಹೆಚ್ಚು ಹೆಚ್ಚು ಶುಭವನ್ನು ಕಾಣುತ್ತೀರಿ. ಇವಿಷ್ಟು ದ್ವಾದಶ ರಾಶಿಯವರ ಶುಭಾಶುಭ ಫಲಗಳನ್ನು ನಾನು ನಿರೂಪಿಸಿದ್ದೇನೆ. ಅಂಗಾರಕ ತಾನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿ ಸಪ್ತಮದಲ್ಲಿರುವಂತಹ ಶನಿಯ ದೃಷ್ಟಿಗೆ ಒಳಗಾಗಿ ತಾನೂ ಶನಿಯನ್ನು ನೋಡುವ ಕಾರಣದಿಂದ ಇವಿಷ್ಟು ಶುಭಾಶುಭ ಫಲಗಳನ್ನು ನಾವು ವಿವರಿಸಬಹುದಾಗತ್ತೆ. ಮೊದಲಿಗೆ ಹೇಳಿದ ಹಾಗೆ ನಿಮ್ಮ ಜಾತಕದ ಯೋಗ, ನಡೆಯುವಂತಹ ದಶಾಭುಕ್ತಿಯ ಕಾಲಫಲ ಇದನ್ನೆಲ್ಲ ಗಮನಿಸಿ ನೀವು ಒಟ್ಟು ಹಾಕಿ ಫಲವನ್ನು ನೋಡಿದಾಗ ಸಂಪೂರ್ಣವಾಗಿ ಫಲ ನಿರೂಪಣೆಯನ್ನು ಮಾಡಿದ ಹಾಗಾಗುತ್ತೆ. ಇದು ಕೇವಲ 100ರಲ್ಲಿ 30 ಭಾಗವನ್ನು ಮಾತ್ರ ಹೇಳಿದ್ದೇನೆ. ಹಾಗೆ ಆಯಾ ರಾಶಿಯವರಿಗೆ ಹೇಳಿದ ಪರಿಹಾರ ಇವುಗಳನ್ನು ನೀವು ಮಾಡಿಕೊಳ್ಳುವುದರಿಂದ ಸೂಕ್ತ ಪರಿಹಾರ ಖಂಡಿತ ಪ್ರಾಪ್ತಿಯಾಗುತ್ತೆ ಎನ್ನುವುದಾಗಿ ಹೇಳ್ತಾ, ದ್ವಾದಶ ರಾಶಿಯವರಿಗೂ ಕೂಡ ಅಂಗಾರಕನು ಹಾಗೂ ಉಳಿದ ಗ್ರಹರೆಲ್ಲರೂ ಕೂಡ ಒಳಿತನ್ನು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದ.